ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಮಂಗಳೂರು ಸ್ಟೈಲಲ್ಲಿ ಬಂಗುಡೆ ಮೀನಿನ ಮಸಾಲ ಫ್ರೈಯನ್ನು ಯಾವ ಥರ ಟೇಸ್ಟಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೇನೆ. ಸೊ ಈ ಥರ ಒಮ್ಮೆ ಮಸಾಲ ಫ್ರೈ ಮಾಡಿದರೆ ನೀವು ಖಂಡಿತವಾಗಿ ಪ್ರತಿ ಸಲ ಇದೇ ಥರ ಮಾಡಬೇಕು ಅಂತ ಅಂದ್ಕೊಳ್ತೀರಿ. ಯಾಕಂದರೆ ಅಷ್ಟೊಂದು ಟೇಸ್ಟಿಯಾಗಿ ಬರ್ತದೆ ಹಾಗೂ ಮನೆಯವರು ಎಲ್ಲರಿಗೆ ಸಹ ಇಷ್ಟ ಆಗಿಬಿಟ್ಟು ಶಾಬಾಷ್ ಅಂತ ಹೇಳೋದ್ರಲ್ಲಿ ಒಂದು ಮಾತೇ ಇಲ್ಲ. ಸೊ ಇಷ್ಟೊಂದು ಟೇಸ್ಟಿಯಾಗಿರುವ ಬಂಗುಡೆ ಮೀನಿನ ಮಸಾಲ ಫ್ರೈಯನ್ನು ಯಾವ ಥರ ಈಸಿಯಾಗಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟಾಗಿ ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಕ್ವಿಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಅಲ್ಲೇ ಇರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಸೊ ಹಾಗಾಗಿ ನಾನು ಅವತ್ತವತ್ತಿನ ವಿಡಿಯೋ ಅವತ್ತವತ್ತೇ ನಿಮಗೆ ಕ್ವಿಕ್ಕಾಗಿ ನೋಡಬಹುದು. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಸಹ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಎಲ್ಲ ನನ್ನ ವಿಡಿಯೋನ ಶೇರ್ ಮಾಡಿ. ಸೊ ವಿಡಿಯೋಸ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಹಾಗಾದರೆ ಬಂಗುಡೆ ಮೀನಿನ ಮಸಾಲ ಫ್ರೈಯನ್ನು ಯಾವ ಥರ ಮಾಡೋದು ಅಂತ ಶುರು ಮಾಡೋಣ. ನಾನೊಂದು 20 ಬ್ಯಾಡಗಿ ಮೆಣಸನ್ನು ಒಂದು ಮಿನಿಮಮ್ ಅರ್ಧ ಗಂಟೆ ಆದರೂ ಈ ರೀತಿ ನೀರಿನಲ್ಲಿ ನೆನೆಸಿಡಬೇಕು. ಸೊ ನಾನು ಈ ನೀರಿನಲ್ಲಿ ನೆನೆಸಿಟ್ಟಿದ್ದೇನೆ, ಹಾಗಾಗಿ ಆ ಮಸಾಲದ ಟೆಕ್ಸ್ಚರ್ ಚೆನ್ನಾಗಿ ಬರ್ತದೆ, ಹಾಗೆಯೇ ಕಲರ್ ಚೆನ್ನಾಗಿ ಬರ್ತದೆ. ಅದಲ್ಲದೆ 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿ, ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಸ್ವಲ್ಪ ಹುಳಿ, ಅರ್ಧ ಈರುಳ್ಳಿ, ಸ್ವಲ್ಪ ಒಂದು 2 ಇಂಚ್ ಆಗುವಷ್ಟು ಶುಂಠಿ, ಒಂದು 10 ಎಸಳು ಆಗುವಷ್ಟು, ಚಿಕ್ಕದಾದರೆ 10 ಎಸಳು, ದೊಡ್ಡದಾದರೆ ಒಂದು 7-8 ಎಸಳು ಇರಲಿ, ಬೆಳ್ಳುಳ್ಳಿ, ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆಗಳು, ಒಂದು 1/4 ಸ್ಪೂನ್ ಆಗುವಷ್ಟು ಮೆತ್ತೆ. ಇದಿಷ್ಟನ್ನು ನಾನು ಮಿಕ್ಸಿಯಲ್ಲಿ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ತುಂಬ ನೀರು ಮಾಡೋದು ಬೇಡ, ದಪ್ಪನೇ ಇರಲಿ. ಹಾಗೆಯೇ ಇದು ಬಂಗುಡೆ ಫಿಶನ್ನು ಈ ರೀತಿ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಒಳಗಡೆ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಬೇಕು. ಸೊ ಹಾಗೆಯೇ ಈ ರೀತಿ ಪೀಸ್ ಮಾಡಿದ್ದೇನೆ, ಅಂದರೆ 4 ಗೆರೆಗಳನ್ನು ಮಾಡಿದ್ದೇನೆ. ಮತ್ತು ಇಲ್ಲಿ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೇನೆ ಅಂತ. ಈ ರೀತಿಯೇ ಮಾಡಬೇಕು, ಆದರೆ ಒಳಗಡೆ ಬ್ಲ್ಯಾಕ್ ಎಲ್ಲ ಇರ್ತದೆ, ಸೊ ಅದನ್ನೆಲ್ಲ ಚೆನ್ನಾಗಿ ತೆಗಿಬೇಕು. ಹಾಗೆಯೇ ಈ ರೀತಿ ಲೈನ್ಸ್ ಹಾಕೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಮೀನಿಗೆ ಹೀರ್ಕೊಳ್ತದೆ. ಹಾಗೆಯೇ ಇಲ್ಲಿ ಒಂದು 11 ಮೀನನ್ನು ತಗೊಂಡಿದ್ದೇನೆ. ಒಂದು ಸಾಧಾರಣ 1.5 kg ಆಗುವಷ್ಟು ಇರ್ಬೋದು. ಸೊ ಇಷ್ಟು ಮೀನಿಗೆ ನಾನು ಮಸಾಲ ರೆಡಿ ಮಾಡ್ತೇನೆ. ಅಂದರೆ ಎಲ್ಲ ಮೀನನ್ನು ನಾನು ಮಸಾಲ ಫ್ರೈ ಮಾಡೋದಿಲ್ಲ. ಈಗ ಸ್ವಲ್ಪ ಒಂದು 2-3 ಮೀನನ್ನು ಮಸಾಲ ಫ್ರೈ ಮಾಡಿಬಿಟ್ಟು ತೋರಿಸ್ತೇನೆ ಹೇಗಾಗ್ತದೆ ಅಂತ ನಿಮಗೆ. ಸೊ ಹಾಗೆಯೇ ಈ ಮಸಾಲದಲ್ಲೇ ಫ್ರೈ ಕೂಡ ಮಾಡ್ಬೋದು, ತುಂಬಾ ಟೇಸ್ಟಿಯಾಗಿ ಬರ್ತದೆ. ಸೊ ಮೀನು ಮಾತ್ರ ನಾವು ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಬೇಕು. ಸೊ ಇನ್ನು ನಾವು ರೆಡಿ ಮಾಡಿದ ಮಸಾಲದಲ್ಲಿ ಒಂದು 3/4 ಮಸಾಲವನ್ನು ಈ ರೀತಿ ನಾನೊಂದು ತಟ್ಟೆಗೆ, ಅಗಲವಾದ ತಟ್ಟೆ ತಗೊಂಡು ಹಾಕಬೇಕು. ಆಗ ಚೆನ್ನಾಗಿ ಮಿಕ್ಸ್ ಮಾಡಲಿಕ್ಕೆ ಈಸಿ ಆಗ್ತದೆ. ಸೊ ಇದಕ್ಕೇ ನಾನೊಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ಪೌಡರ್, ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹುಡಿ ಉಪ್ಪು ಹಾಕುವುದರಿಂದ ನಾನು ಇವಾಗ ಹಾಕಿದ್ದೇನೆ. ನೀವೇನಾದರೂ ಕಲ್ಲುಪ್ಪು ಹಾಕ್ಕೊಳ್ಳೋದಾದರೆ ಮಿಕ್ಸಿ ಗ್ರೈಂಡರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು, ಅಂದರೆ ಗ್ರೈಂಡ್ ಮಾಡ್ಬೋದು. ನಾನು ಹುಡಿ ಉಪ್ಪನ್ನು ಯೂಸ್ ಮಾಡಿದ್ದೇನೆ. ಸೊ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಇದು ಜಾಸ್ತಿ ಹೊತ್ತು ಮೀನಿಗೆ ಅಂದರೆ ಮಸಾಲ ಹಾಕಿಬಿಟ್ಟು ಮ್ಯಾರಿನೇಷನ್ ಮಾಡಬೇಕು ಅಂತೇನಿಲ್ಲ, ಒಂದು 10-15 ನಿಮಿಷ ಇಟ್ಟರೆ ಸಾಕಾಗ್ತದೆ. ಸೊ ಹಾಗಾಗಿ ಉಪ್ಪು ಸ್ವಲ್ಪ ಕಡಕ್ಕೆ ಹಾಕಿ ತುಂಬ ಚೆನ್ನಾಗಿರ್ತದೆ ಮಸಾಲ. ಸೊ ಮತ್ತು ತುಂಬಾ ಇಷ್ಟ ಆಗ್ತದೆ ಮನೆಯವರಿಗೆಲ್ಲರಿಗೆ ಸಹ. ಇದು ಹಾಗೇ ಕೂಡ ತಿನ್ನಬಹುದು, ಯಾಕಂದರೆ ಲಾಸ್ಟಿಗೆ ನಾವು ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ತೇವಲ್ಲ, ಚೆನ್ನಾಗಿ ಬರ್ತದೆ ಒಂದು ಘಮ. ಹಾಗೆಯೇ ಅನ್ನದ ಜೊತೆ ಕೂಡ ತಿನ್ನಬಹುದು, ತುಂಬ ಟೇಸ್ಟಿಯಾಗಿ ಇರ್ತದೆ. ಮತ್ತು ಇದು ಮಸಾಲ ಫ್ರೈ ಆಗಿದ್ದರಿಂದ ರೋಟಿ ಜೊತೆಗೆಲ್ಲ ತಿನ್ನಲಿಕ್ಕೆ ಕೂಡ ಚೆನ್ನಾಗಿರ್ತದೆ. ಸೊ ಮಸಾಲ ಹಾಕೊಳ್ಳುವಾಗ ಚೆನ್ನಾಗಿ ನಾವು ಒಳಗಡೆ ಕ್ಲೀನ್ ಮಾಡಿದ್ದೇವಲ್ಲ, ಆ ಜಾಗಕ್ಕೆಲ್ಲ ಚೆನ್ನಾಗಿ ಸವರಬೇಕು ಮಸಾಲ, ಆಗನೇ ಟೇಸ್ಟಿಯಾಗಿ ಬರ್ತದೆ. ಅಂದರೆ ಎಲ್ಲ ಜಾಗಕ್ಕೂ ಮಸಾಲ ಹೀರ್ತದಲ್ಲ, ಮಸಾಲ ಅಂಟ್ಕೊಳ್ತದಲ್ಲ, ಹಾಗಾಗಿ. ಮತ್ತು ನಾವು ಆ ಕಟ್ ಮಾಡಿದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಮೀನಿಗೆ ಸೇರ್ತದೆ, ಆಗ ತುಂಬ ಟೇಸ್ಟಿ ಆಗ್ತದೆ. ಅಂದರೆ ಮೀನಿದು ಪ್ರತಿಯೊಂದು ಬೈಟ್ ಕೂಡ ತುಂಬಾ ಟೇಸ್ಟಿಯಾಗಿ ಬರ್ತದೆ. ಸೊ ಮಂಗಳೂರು ಅಂದರೆ ಮೀನಿಗೆ ತುಂಬಾ ಫೇಮಸ್. ಮಂಗಳೂರಲ್ಲಿ ಯಾರ ಮನೆಗೆ ಹೋದರೂ ಮೀನು ಕರಿ, ಮೀನು ಫ್ರೈ ಇದ್ದೇ ಇರ್ತದೆ. ಸೊ ಯಾವಾಗಲೂ ಒಂದೇ ಥರ ಮಾಡುವ ಬದಲು ಈ ರೀತಿ ಮಸಾಲ ಫ್ರೈ ಎಲ್ಲ ಮಾಡಿದರೆ ತುಂಬ ಟೇಸ್ಟ್ ಅನ್ನಿಸ್ತದೆ, ನಮಗೆ ಸಹ ಕೂಡ ಖುಷಿ ಆಗ್ತದೆ. ನಾನೊಂದು ತವಾ ತಗೊಂಡು ಫ್ರೈ ಮಾಡ್ತಿದ್ದೆ. ಇದನ್ನು ಪೂರ್ತಿಯಾಗಿ ಫ್ರೈ ಮಾಡೋದು ಬೇಡ, ಒಂದು 90% ಫ್ರೈ ಆದರೆ ಸಾಕು. ಇನ್ನು ಉಳಿದ ಒಂದು 10% ಉಂಟಲ್ಲ, ಹಾಗೆ ನಾವು ಮಸಾಲ ಫ್ರೈ ಮಾಡ್ತೇವಲ್ಲ ಮಸಾಲದ ಜೊತೆಗೆ, ಆಗ ಫ್ರೈ ಆದರೆ ಸಾಕು. ಅಂದರೆ ಪೂರ್ತಿಯಾಗಿ ಈಗಲೇ ಫ್ರೈ ಆದರೆ ಮೀನೆಲ್ಲ ಹುಡಿ ಆಗ್ತದೆ, ಅದಕ್ಕೋಸ್ಕರ. ಸೊ ತವದಲ್ಲಿ ನಾವು ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು, ಅಂದರೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ದೇನೆ, ನೀವು ಯಾವುದೇ ಅಡುಗೆ ಎಣ್ಣೆಯನ್ನು ಯೂಸ್ ಮಾಡಬಹುದು. ಕೊಬ್ಬರಿ ಎಣ್ಣೆಯಲ್ಲಿ ಒಂದು ಒಳ್ಳೆ ಘಮ ಬರ್ತದೆ, ಹಾಗಾಗಿ. ಸೊ ಶಾಲೋ ಫ್ರೈ ಮಾಡಬೇಕು, ಡೀಪ್ ಫ್ರೈ ಮಾಡೋದಿಲ್ಲ ಇದಕ್ಕೆ ಯಾವಾಗಲೂ. ಇದೇ ರೀತಿ ಮಾಡೋದು, ಇದೇ ರೀತಿ ತುಂಬ ಚೆನ್ನಾಗಿ ಬರ್ತದೆ. ನೋಡಿ, ಈಗ 90% ಫ್ರೈ ಆಗಿದೆ, ಮೀನು ತೆಗೆದಿದ್ದೇನೆ. ಸೊ ಈಗ ಇನ್ನು ಉಳಿದಿದೆ ಅಲ್ಲ ಈ ಎಣ್ಣೆ,
ಈ ಎಣ್ಣೆಗೆ ನಾವು ಒಂದು ಸ್ವಲ್ಪ ಮಸಾಲ ತೆಗೆದಿಟ್ಟಿದ್ದೇವಲ್ಲ, ಒಂದು ಕಾಲುವಾಸಿ ಆಗುವಷ್ಟು ಮಸಾಲ ತೆಗೆದಿಟ್ಟಿದ್ದೇವಲ್ಲ, ಅದನ್ನು ಹಾಕಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಆ ಹಸಿ ಸ್ಮೆಲ್ ಹೋಗುವುದಿಲ್ಲ. ಅದಕ್ಕೋಸ್ಕರ ಈ ರೀತಿ ಎಣ್ಣೆಯಲ್ಲಿ ಮಸಾಲವನ್ನು ಫ್ರೈ ಮಾಡೋದ್ರಿಂದ ಅದರ ಹಸಿ ಸ್ಮೆಲ್ಲೆಲ್ಲ ಹೋಗ್ತದೆ. ಸೊ ಆಗ ಮಸಾಲ ಇನ್ನೂ ತುಂಬ ಟೇಸ್ಟಿಯಾಗಿ ಬರ್ತದೆ. ಒಂದು ವಿಷಯ, ಈಗ ನಾವು ಮಸಾಲವನ್ನು ಫ್ರೈ ಮಾಡುವಾಗ ಹೈ ಫ್ಲೇಮಲ್ಲಿ ಮಾತ್ರ ಮಾಡಬಾರ್ದು, ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಬಿಟ್ಟು ಮಾಡಬೇಕು. ಲೋ ಫ್ಲೇಮಲ್ಲಿ ಮಾಡಿದರೆ ಒಳ್ಳೆಯದು, ಇಲ್ಲದೇ ಜಾಸ್ತಿ ಗ್ಯಾಸನ್ನು ಸ್ಪೀಡ್ ಮಾಡಿದರೆ ಏನಾಗ್ತದೆ, ಅದು ರಟ್ಟುವ ಚಾನ್ಸಸ್ ಕೂಡ ಇರ್ತದೆ. ನೋಡಿ, ಈ ರೀತಿ ಸೌಟನ್ನು ತಿರುಗಿಸ್ತಂದೆ ಮಗುಚಿ ಹಾಕ್ತಾ ಮಸಾಲೆಯನ್ನು ಫ್ರೈ ಮಾಡ್ಕೊಳ್ಬೇಕು. ಸೊ ಅಗತ್ಯ ಇದ್ದರೆ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಬೋದು ಈ ಟೈಮಲ್ಲಿ, ಇಲ್ಲಾಂದರೆ ಇಷ್ಟೇ ಸಾಕಾಗ್ತದೆ. ಸೊ ಇದು ನಾವು ತುಂಬ ತಾಳ್ಮೆ ವಹಿಸಿ ಮಸಾಲೆಯನ್ನು ಫ್ರೈ ಮಾಡಬೇಕು. ಯಾಕಂದರೆ ಜಾಸ್ತಿ ಓವರ್ ಕುಕ್ ಮಾಡಿದರೆ ಉಂಟಲ್ಲ, ಅದು ಕಹಿ ಆಗಿಬಿಡ್ತದೆ ಮಸಾಲೆ ಎಲ್ಲ. ಹಾಗಾಗಿ ಈಗ ನೋಡಿ, ಮಸಾಲೆ ಚೆನ್ನಾಗಿ ಬೆಂದಿದೆ ನೋಡಿ, ಚೆನ್ನಾಗಿ ಕುಕ್ ಆಗ್ತಾ ಉಂಟು. ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಬ್ಯಾಡಗಿ ಮೆಣಸು ಹಾಕಿದ್ರಿಂದ ಜಾಸ್ತಿ ಖಾರ ಆಗೋದಿಲ್ಲ, ಅಂದರೆ ಬಣ್ಣ ಕೂಡ ಒಳ್ಳೇದು ಬರ್ತದೆ, ಖಾರ ಕೂಡ ಕರೆಕ್ಟಾಗಿರ್ತದೆ, ಪರ್ಫೆಕ್ಟಾಗಿರ್ತದೆ. ನಿಮಗೆ ಜಾಸ್ತಿ ಮಸಾಲ ಬೇಕಿದ್ದರೆ ಒಂದು 50-50, ಆಗ ನಾವು ಮಸಾಲ ಮಾಡಿದ್ದೇವಲ್ಲ ಅದರಲ್ಲಿ 50-50 ಮಾಡಿ ಕೂಡ ಇಡ್ಬೋದು. ಅಂದರೆ ಕೆಲವರಿಗೆ ಜಾಸ್ತಿ ಗ್ರೇವಿ ಥರ ಮಾಡಿದರೆ ಚೆನ್ನಾಗಿರ್ತದೆ. ಸೊ ಇದು ಕರೆಕ್ಟಾಗಿರ್ತದೆ, ಈ ಹದ ಉಂಟಲ್ಲ ನಾನು ಮಾಡಿದ್ದು, ಇದು ಕರೆಕ್ಟಾಗಿರ್ತದೆ, ಒಂದು 2 ಮೀನಿಗೆ ಸಾಕಾಗ್ತದೆ. ಸೊ ಇಷ್ಟು ಹಾಗಾಗಿ ನಾನು ಹಾಕಿದ್ದೇನೆ. ಸೊ ನೀವು ಜಾಸ್ತಿ ಮೀನು ಹಾಕಿದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಬೋದು. ಸೊ ಈಗ ನೋಡಿ, ನಾನು ಮೀನು ಹಾಕಿಬಿಟ್ಟು ಈಗ ಎಕ್ಸ್ಟ್ರಾ ಮಸಾಲೆ ಇರ್ತದಲ್ಲ ಅಲ್ಲಿ, ಸೊ ಅದನ್ನು ಮೀನಿದು ಮೇಲೆಗಡೆ ಕೂಡ ಹಾಕಬೇಕು. ಅಂದರೆ ಎರಡೂ ಸೈಡ್ ಕೂಡ ಮೀನು ಮಸಾಲೆಯ ಜೊತೆಗೆ ಚೆನ್ನಾಗಿ ಫ್ರೈ ಆಗಬೇಕು. ಇದು ಕೂಡ ನಾವು ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಯಾಕಂದರೆ ಹೈ ಫ್ಲೇಮಲ್ಲಿ ಮಾಡಿದರೆ ಉಂಟಲ್ಲ ಜಾಸ್ತಿ ಕಪ್ಪಾಗ್ತದೆ, ಮತ್ತು ಮೀನು ಕೂಡ ಬೇಗ ಬೇಯ್ತದೆ, ಮತ್ತು ಅದು ಪೀಸ್ ಆಗ್ತದೆ, ಮೀನು ತುಂಬ ಚೂರು ಆಗ್ತದೆ. ಸೊ ಕ್ರಿಸ್ಪಿಯಾಗಿ ಅಂದರೆ ಕರೆಕ್ಟಾಗಿ ಬರ್ತದೆ ಈ ರೀತಿ ಲೋ ಫ್ಲೇಮಲ್ಲಿ ಮಾಡೋದ್ರಿಂದ. ಸೊ ಈಗ ನೋಡಿ, ಮಸಾಲೆಲ್ಲ ಮೀನಿಗೆ ಚೆನ್ನಾಗಿ ಸವರ್ಬಿಟ್ಟು ಚೆನ್ನಾಗಿ ಒಂದು ಸೈಡ್ ಫ್ರೈ ಆಗಿದೆ, ಒಂದು ಸೈಡ್ ಫ್ರೈ ಆದ ನಂತರ ಮಾತ್ರ ಇನ್ನೊಂದು ಸೈಡ್ ಮಗುಚಿ ಹಾಕ್ಕೊಳ್ಬೇಕು. ಸೊ ಇದೇ ರೀತಿ ಎರಡೂ ಬದಿ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುವ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನೀವು ಮನೆಯಲ್ಲಿ ಮಾಡಲಿಕ್ಕೆ ಮಾತ್ರ ಮಿಸ್ ಮಾಡಬೇಡಿ. ಹಾಗೆಯೇ ನೀವು ಮಾಡಿದ ರೆಸಿಪಿ ಯಾವ ಥರ ಬಂದಿದೆ, ಮನೆಯವರಿಗೆಲ್ಲ ಇಷ್ಟ ಆಗಿದ್ದರೆ ಸೊ ಕಮೆಂಟ್ಸಲ್ಲಿ ತಿಳಿಸಿ ಹೇಳಬೇಕು ಅದನ್ನು. ಸೊ ನೀವು ಯಾವ ಥರ ಮಾಡಿದ್ರಿ, ಯಾವ ಥರ ಮನೇಲಿ ಶಬಾಷ್ ಅಂತ ಹೇಳಿದರು ಅಂತ. ಸೊ ಈಗ ಆಲ್ಮೋಸ್ಟ್ ಆಗಿದೆ. ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಹಾಕೋದ್ರಿಂದ ಒಳ್ಳೆ ಒಂದು ಘಮ ಬರ್ತದೆ. ಸೊ ಹಾಗಾಗಿ ಈ ಕೊತ್ತಂಬರಿ ಸೊಪ್ಪು ಹಾಕೋದನ್ನು ಮಿಸ್ ಮಾಡಬೇಡಿ. ಸೊ ಪರಿಮಳ ತುಂಬ ಚೆನ್ನಾಗಿ ಬರ್ತದೆ. ಸೊ ಮಸಾಲ ಕೂಡ ಅಷ್ಟೇ ಚೆನ್ನಾಗಿದೆ ನಾವು ಮಾಡಿದ್ದು. ಹೊರಗಡೆಯಿಂದ ಪೌಡರ್ ಮಾಡೋದ್ರಿಂದ ಇಷ್ಟೊಂದು ಒಳ್ಳೆಯ ಪರಿಮಳ ಬರೋದಿಲ್ಲ. ಸೊ ಹಾಗಾಗಿ ಒಮ್ಮೆ ಈ ಥರ ನೀವು ಟ್ರೈ ಮಾಡಿ, ಖಂಡಿತ ಇಷ್ಟ ಆಗ್ತದೆ. ಸೊ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ಆಗಲೇ ಹೇಳಿದಾಗೆ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಹಾಗೆಯೇ ನಿಮಗೆ ಇಷ್ಟ ಆದ ರೆಸಿಪಿ ನಿಮ್ಮ ಫ್ಯಾಮಿಲಿಗೆ ಅವರಿಗೆ ಕೂಡ ಇಷ್ಟ ಆಗಬೇಕಲ್ಲ, ಅವರು ಕೂಡ ಟ್ರೈ ಮಾಡಬೇಕಲ್ಲ. ಹಾಗಾದರೆ ನೀವು ಈ ರೆಸಿಪಿಯನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ. ಹಾಗಾಗಿ ಅವರು ಕೂಡ ನೋಡಿ, ಅವರು ಕೂಡ ಮನೆಯಲ್ಲೂ ಟ್ರೈ ಮಾಡ್ಬೋದು. ಹಾಗಾಗಿ ಸೊ ಇನ್ನೂ ನನಗೆ ವೀಡಿಯೋಸ್ ಹಾಕಲಿಕ್ಕೆ ಕೂಡ ನೀವು ಕೊಡುವ ಲೈಕಿಂದ ನನಗೆ ಒಂದು ಪ್ರೋತ್ಸಾಹ ಬರ್ತದೆ ಅಂತಲೇ ಹೇಳ್ಬೋದು. ಹಾಗಾಗಿ ಇನ್ನೂ ಒಳ್ಳೆಯ ರೆಸಿಪಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ಅಂತ ಕೂಡ ಹೇಳಬಹುದು. ಸೊ ಹಾಗಾದರೆ ಮಂಗಳೂರು ಸ್ಟೈಲಲ್ಲಿ ಬಂಗುಡೆ ಮೀನಿದು ಮಸಾಲ ಫ್ರೈಯನ್ನು ಯಾವ ಥರ ಮಾಡಿದ್ದೀರಿ ಅಂತ ನೋಡಿದ್ರಲ್ಲ, ಇದೇ ಥರ ನೀವು ಬೇರೆ ಮೀನಿನಲ್ಲಿ ಕೂಡ ಮಸಾಲ ಫ್ರೈ ಮಾಡ್ಕೊಳ್ಬಹುದು. ಅಥವಾ ಬೇರೆ ನೀವು ಈ ಬೂತಾಯಿ ಮೀನೇನಾದರೂ ಫ್ರೈ ಮಾಡೋದಾದರೆ ಇದೇ ಮಸಾಲೆ ಯೂಸ್ ಮಾಡಿಕೊಂಡು ಫ್ರೈ ಕೂಡ ಮಾಡಬಹುದು. ಅಥವಾ ಈ ಬಂಗುಡೆ ಮೀನನ್ನೇ ಮಸಾಲ ಫ್ರೈ ಮಾಡೋದಿಲ್ಲ, ನಾವು ಜಸ್ಟ್ ಫ್ರೈ ಮಾಡ್ತೇವೆ ಅಂತ ಅಂದ್ಕೊಂಡ್ರೆ ಇದೇ ಮಸಾಲಕ್ಕೆ ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ಅಥವಾ ಈ ಆರೋಟು ಅಂತ ಹೇಳ್ತೇವಲ್ಲ ಅದನ್ನು ಆ್ಯಡ್ ಮಾಡಿಬಿಟ್ಟು ಆಗ ಸ್ವಲ್ಪ ಲೇಯರ್ ಗಟ್ಟಿ ಆಗ್ತದೆ. ನಾವು ಮಾಡೋದು ಮಸಾಲ ಕ್ರಿಸ್ಪಿ ಥರ ಬರ್ತದೆ ಮೇಲೆದು ಲೇಯರ್. ಸೊ ಅದನ್ನು ಮಿಕ್ಸ್ ಮಾಡಿ ಕೂಡ ಫ್ರೈ ಮಾಡ್ಬೋದು. ಹಾಗೆಯೇ ಬೇರೆ ಕಲ್ಲೂರು ಫಿಶ್ ಅಂತ ಹೇಳ್ತೇವೆ, ಕೊಡ್ಡೆ ಫಿಶ್ ಅಂತ ಹೇಳ್ತೇವೆ, ಬೇರೆ ಬೇರೆ ಥರದ್ದು ಫಿಶ್ ಇದೆ. ಸೊ ಅದನ್ನೆಲ್ಲ ಇದೇ ಮಸಾಲದಲ್ಲಿ ಫ್ರೈ ಮಾಡ್ಬೋದು. ನೋಡಿ, ಫೈನಲ್ ಆಗಿ ಪ್ಲೇಟಿಂಗ್ ಆಗುವಾಗ ಎಷ್ಟು ಸೂಪರಾಗಿ ಕಾಣ್ತದೆ. ಆ ಕಲ್ಲರೇ ನಮ್ಮನ್ನು ಸೆಳೀತದೆ. ಈಗಲೇ ತಿನ್ನುವ ಅಂತ ಆಗ್ತದಲ್ಲ. ಖಂಡಿತ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಲೇಬೇಕು, ಯಾಕಂದರೆ ಅಷ್ಟೊಂದು ಟೇಸ್ಟಿಯಾದ ರೆಸಿಪಿ. ಸೊ ಹಾಗೆಯೇ ಕೂಡ ತಿನ್ಬೋದು. ಹೊರಗಡೆ ಹೋಟೆಲಲ್ಲಿ ಅಷ್ಟು ಒಂದು 150 ರುಪೀಸ್ ಎಲ್ಲ ಇರ್ತದೆ, 150 ಮಿನಿಮಮ್ ಇರೋದು. ಸೊ ಇನ್ನೂ ಬೇರೆ ಬೇರೆ ಫಿಶ್ಗೆ ಜಾಸ್ತಿ ಹಣ ಕೊಟ್ಟು ತಿನ್ನುವ ಬದಲು ಮನೆಯಲ್ಲೇ ನೀವು ಟ್ರೈ ಮಾಡಿದರೆ
ಎಷ್ಟೊಂದು ಟೇಸ್ಟಿಯಾಗಿ ಬರ್ತದೆ. ಹಾಗೆ ನಿಮಗೂ ಕೂಡ ಖುಷಿನೇ ಅಲ್ವಾ, ನೀವೇ ಮನೆಯಲ್ಲಿ ನೀವೇ ಟ್ರೈ ಮಾಡಿದ್ದು ಅಂತ. ಸೊ ಹಾಗಾಗಿ ಖಂಡಿತ ಇದನ್ನು ಟ್ರೈ ಮಾಡಲಿಕ್ಕೆ ಮಿಸ್ ಮಾಡಬೇಡಿ. ಹಾಗೆಯೇ ವಿಡಿಯೋ ನೋಡಿದ್ದಕ್ಕೆ, ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನೊಮ್ಮೆ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್.